ಯುಗಾದಿ ರಂಜಾನ್ಗೆ ಊರಿಗೆ ಹೊರಡುವವರಿಗೆ ಶಾಕ್. ಬಸ್ ಟಿಕೆಟ್ ದರದಲ್ಲಿ ಭಾರಿ ಏರಿಕೆ ಆಗಿದೆ. ಎಷ್ಟಿದೆ ಬಸ್ ಟಿಕೆಟ್ ದರ, ಈಗ ಯಾವ ರೀತಿಯಾಗಿ ಹೈಕ್ ಮಾಡಲಾಗಿದೆ ಅನ್ನುವಂತ ವಿಚಾರವಾಗಿ ಸಾಲು ಸಾಲು ರಜೆ ಇದೆ. ಸೊ ಆ ಸಾಲು ಸಾಲು ರಜೆ ಬಂತು ಅಂದ್ರೆ ಸಾಕು, ಬಸ್ಗಳಿಗೆ ಹಬ್ಬವೋ ಹಬ್ಬ ಇರುತ್ತೆ. ಈಗ ಯುಗಾದಿ 30ನೇ ತಾರೀಕಿದೆ, ರಂಜಾನ್ 31ನೇ ತಾರೀಕಿದೆ, ಶನಿವಾರ ಭಾನುವಾರ ಅನ್ನುವಂಥದ್ದು 4th ಸ್ಯಾಟರ್ಡೇ ಕೂಡ ಇರುತ್ತೆ. ಯೂಶುವಲಿ ಇನ್ನ ಭಾನುವಾರ ರಜೆ ಇರುತ್ತೆ. ಸೊ ಹಾಗಾಗಿ ಸಾಲು ಸಾಲು ಹಬ್ಬ ಬಂತು ಅಂದ್ರೆ ಸಾಕು, ಜನರು ಊರ್ಗೋಗೋ ತಾವಕ್ತಲ್ಲಿದ್ರೆ ಬಸ್ನವ್ರಿಗೆ ಮಾತ್ರ ಹಬ್ಬ ಆಗಿರುತ್ತೆ. 2-3 ಪಟ್ಟು ದರ ಏರಿಕೆ ಮಾಡಿಯೇ ಬಿಡ್ತಾರೆ. ಈಗ ಜನರಿಂದ ಸುಲಿಗೆಗೆ ಇಳಿದಿದ್ದಾರೆ. ಸಾಲು ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಬಸ್ ಟಿಕೆಟ್ ದರ ಭಾರಿ ಏರಿಕೆ ಆಗಿದೆ. ಆಯ್ತು ವಸೂಲಿ 2-3 ಪಟ್ಟು ದರ ಏರಿಕೆ ಮಾಡಿ ಜನರಿಂದ ವಸೂಲಿ ಮಾಡೋದಕ್ಕೆ ಮುಂದಾಗ್ತಾರೆ. ರಾಜ್ಯದ ವಿವಿಧೆಡೆಗೆ ತೆರಳೋದಕ್ಕೆ ಬಸ್ ಟಿಕೆಟ್ ದರ ಏರಿಕೆ ಆಗಿದೆ. ಎಷ್ಟು ಬಸ್ ಟಿಕೆಟ್ ದರ ಏರಿಕೆ ಆಗಿದೆ? ಬೆಂಗಳೂರಿನಿಂದ ಯಾವ್ಯಾವ ಊರಿಗೆ ಹೋಗೋದಕ್ಕೆ ಎಸಿ ಮತ್ತು ನಾರ್ಮಲ್ ಬಸ್ ದರ ಎಷ್ಟು ರೂಪಾಯಿ ಆಗಿದೆ ಅನ್ನುವಂತಹ ವಿಚಾರವಾಗಿ ನೋಡೋದಾದ್ರೆ, ಯಾಕಂದ್ರೆ ಖಾಸಗಿ ಬಸ್ಗಳಿಗೆ ಈ ಸಂದರ್ಭದಲ್ಲಿ ಒಂದು ಫ್ರೀ ಶಕ್ತಿ ಯೋಜನೆಯಿಂದ ಫ್ರೀ ಬಸ್ ಇದೆ, ಅದಕ್ಕೆ ತುಂಬಿಕೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ ಮಹಿಳೆಯರು ಇರ್ತಾರೆ ಅದರಲ್ಲಿ. ಖಾಸಗಿ ಬಸ್ನವರು ಈ ಸಂದರ್ಭದಲ್ಲಿ ಸಿಕ್ಕಿದ ಚಾನ್ಸ್ ಅಂತ ಹಣವನ್ನ ವಸೂಲಿ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಸಾಲು ಸಾಲು ರಜೆ ಇದೆ, ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದಾರೆ. ಅದು ಒಂದಲ್ಲ ಎರಡಲ್ಲ 2-3 ಪಟ್ಟು. ಬೆಂಗಳೂರು ಟು ದಾವಣಗೆರೆ ಅದರ ಪ್ರಸ್ತುತ ದರ 450 ರೂಪಾಯಿಂದ 1300 ರೂಪಾಯಿ. ಆದ್ರೆ ಹಬ್ಬದ ದರ 750 ರೂಪಾಯಿಂದ 550 ರೂಪಾಯಿ ಮಾಡಿದ್ದಾರೆ. ಬೆಂಗಳೂರು ಟು ಧಾರವಾಡ ಪ್ರಸ್ತುತ ದರ 600 ರೂಪಾಯಿಂದ 1100 ರೂಪಾಯಿ ಇದೆ. ಹಬ್ಬದ ದರ 1069 ರೂಪಾಯಿಂದ 5500 ರೂಪಾಯಿ ಮಾಡಿದ್ದಾರೆ. ಬೆಂಗಳೂರು ಟು ಹುಬ್ಬಳ್ಳಿ